ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು TET 2025ರ ಒಂದು ಭಾಗವಾಗಿ ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾಪ್ಟರ್ ಬಂದುಬಿಟ್ಟು ಲ ಸ ಅ ಮತ್ತು ಮ ಸ ಗಳಿಗೆ ಸಂಬಂಧಿಸಿದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿದ್ದು, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳು ಬರ್ತವೆ. ನೇರವಾದ ಪ್ರಶ್ನೆಗಳು ಕೂಡ ಬರ್ಬೋದು ಅಥವಾ ಸೆಂಟೆನ್ಸ್ ಟೈಪ್ ಕ್ವಶನ್ಸ್ಗಳು ಕೂಡ ಬರ್ಬೋದು. ಆದ್ದರಿಂದ ಈ ಒಂದು ಲ ಸ ಅ ಮತ್ತು ಮ ಸ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಲು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈಸಿ ಟ್ರಿಕ್ಸನ್ನು ಯೂಸ್ ಮಾಡ್ತಾ ಹೇಳ್ತಾ ಬರ್ತೀನಿ. ದಯವಿಟ್ಟು ಮೊದಲೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು TETಗೆ ಸಂಬಂಧಿಸಿದ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಈ TETಗೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ನಿಮಗೆ ಅವಶ್ಯಕ ಇರುವಂಥ ಚಾಪ್ಟರ್ನ ನೋಡಿಕೊಂಡು ನೀವು ಸ್ಟಡಿ ಮಾಡ್ಬೋದು. ಈಗ ಈ ಒಂದು ವಿಷಯ ಏನಪ್ಪ ಅಂದರೆ ಲ ಸ ಅ ಮತ್ತು ಮ ಸಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಈಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ಕೆಲವೊಂದಷ್ಟು ಏನು ಕೊಟ್ಟಿದ್ದಾರಪ್ಪ ಅಂದರೆ ಸಂಖ್ಯೆಗಳ ಅಪವರ್ತನಗಳನ್ನು ಕೊಟ್ಟಿದ್ದಾರೆ, ಅಂದರೆ ಫ್ಯಾಕ್ಟರೈಸೇಷನನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಫ್ಯಾಕ್ಟರೈಸೇಷನನ್ನು ಯೂಸ್ ಮಾಡಿಕೊಂಡು ಲ ಸ ಅನ್ನು ಕಂಡುಹಿಡಿಯಿರಿ. ಲ ಸ ಅಂದ್ರೇನು? ಲಘುತ್ತಮ ಸಾಮಾನ್ಯ ಅಪವರ್ತನಕ್ಕೆ ನಾವು ಲ ಸ ಅ ಅಂತೀವಿ. ಓಕೆ, ಈಗ ಕೊಟ್ಟಿರುವಂತಹ ಅಪವರ್ತನಗಳಲ್ಲಿ ನಾವು ಲ ಸ ಅನ್ನು ಹುಡುಕಬೇಕು. ಯಾವ ರೀತಿಯಾಗಿ ಸರ್ಚ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಈಗ ಕೊಟ್ಟಿರುವಂಥ ಅಪವರ್ತನಗಳಲ್ಲಿ 2³ ಇದೆ, ಇಲ್ಲಿ 2⁴ ಇದೆ, ಇಲ್ಲಿ 2 ಮಾತ್ರ ಇದೆ. ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಘಾತ ಸಂಖ್ಯೆಯನ್ನು ಹೊಂದಿರುವಂಥ ಮಹತ್ತಮ ಘಾತವನ್ನು ನೋಡಬೇಕು. ಇಲ್ಲಿ 2⁴ ಅಂತಕ್ಕಂಥದ್ದು ದೊಡ್ಡದಿದೆ, ಇದನ್ನು ನಾವು ಹೊರಗಡೆ ತೆಗೆದುಕೊಳ್ಳೋಣ. 2⁴. ಅದೇ ರೀತಿಯಾಗಿ ಇಲ್ಲಿ 3 ಕೂಡ ಅಪವರ್ತನ ಇದೆ. ಇಲ್ಲಿ 3 ಇದೆ, ಇಲ್ಲಿ 3² ಇದೆ, ಈ 3³ ಇದೆ. ಹಾಗಾಗಿ ನಾವು ಹೆಚ್ಚಿನ ಮಹತ್ತಮ ಘಾತದಲ್ಲಿ ಇರುವಂಥದ್ದನ್ನು ತಗೋತಾ ಇದ್ದೀವಿ. ಹಾಗಾಗಿ 3³ ಆಯಿತು. ನೆಕ್ಸ್ಟ್ 5² ಇದೆ, ಇಲ್ಲಿ 5 ಇದೆ, ಇಲ್ಲಿ 5⁴ ಇದೆ. ಹಾಗಾಗಿ 5⁴ ಅಂತ ತಗೋತೀನಿ. ಅಂದರೆ ಹೈಯೆಸ್ಟ್ ಘಾತ ಸಂಖ್ಯೆಯನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ತೆಗೆದುಕೋತಾ ಇದ್ದೀವಿ. ನಂತರ 7 ಇದೆ, 7² ಇದೆ, ಇಲ್ಲಿ ಯಾವುದೇ ರೀತಿ 7 ಇಲ್ಲ. ಹಾಗಾಗಿ 7² ತಗೋತೀನಿ. ನಂತರ 11 ಇದೆ, 11 ಯಾವುದರಲ್ಲಿ ಕೂಡ ಒಂದರಲ್ಲಿ ಮಾತ್ರ ಇದೆ, ಒಂದೇ ಇದೆ. ಅದನ್ನು ಯಾವುದೇ ರೀತಿಯಾದ 11 ಬೇರೆ ಅಪವರ್ತನಗಳಲ್ಲಿ ಇಲ್ಲದೆ ಇರೋದರಿಂದ ನಾನು 11 ಮಾತ್ರ ತಗೋತೀನಿ. ಹಾಗಾಗಿ ಇಲ್ಲಿ ನಾವು ಮಹತ್ತಮ ಘಾತವನ್ನು ಕಲೆಕ್ಟ್ ಮಾಡಿರುವಂಥ ಆಪ್ಷನ್ ಯಾವುದಿದೆ ಅಂತ ನೋಡೋದಾದರೆ ಇಲ್ಲಿ ಆಪ್ಷನ್ ನಂಬರ್ ಸಿ ನಮಗೆ ಸರಿಯಾದ ಉತ್ತರ ಆಗಿರುತ್ತೆ. ಕೊಟ್ಟಿರುವಂಥ ಅಪವರ್ತನಗಳ ಲ ಸಹ 2⁴, 3⁵, 5⁴, ಇಂಟು 7² ಇಂಟು 11 ಅಂತ ಆಗಿರುತ್ತೆ. ಓಕೆ, ಈಗ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಎರಡನೇ ಪ್ರಶ್ನೆ 2 × 3 × 7 × 9, 2 × 3 × 9 × 11, 2 × 3 × 4 × 5ರ ಮ ಸ ಅವನ್ನು ಕಂಡುಹಿಡಿಯಿರಿ. ಮ ಸ ಅಂದ್ರೇನು? ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ಅಂದರೆ ಈ 3 ಅಪವರ್ತನಗಳನ್ನು ಏನು ಕೊಟ್ಟಿದ್ದಾರೆ ಇದರಲ್ಲಿ ಸಾಮಾನ್ಯವಾಗಿರುವಂಥ ಅಪವರ್ತನವನ್ನು ನಾವು ಹುಡುಕಬೇಕು. ಸೊ ಇದರಲ್ಲಿ 2 ಇದೆ, ಇದರಲ್ಲಿ ಕೂಡ 2 ಇದೆ, ಇದರಲ್ಲಿ ಕೂಡ 2 ಇದೆ. ಓಕೆನಾ? ಇದರಲ್ಲಿ 3 ಇದೆ, ಇದರಲ್ಲಿ ಕೂಡ 3 ಇದೆ, ಇಲ್ಲಿ ಕೂಡ 3 ಇದೆ. ಆದರೆ ಇಲ್ಲಿ 7 ಇದೆ, ಇಲ್ಲಿ 7 ಇಲ್ಲ, ಇಲ್ಲಿ 7 ಇಲ್ಲ, ಇಲ್ಲಿ 9 ಇದೆ, ಇಲ್ಲಿ 9 ಇದೆ, ಇಲ್ಲಿ 9 ಇಲ್ಲ. ಇಲ್ಲಿ 11 ಇದೆ, ಆದರೆ ಉಳಿದ ಕಡೆ 11 ಇಲ್ಲ. ಇಲ್ಲಿ 5 ಇದೆ, ಉಳಿದ ಕಡೆ 5 ಇಲ್ಲ. ಹಾಗಾದರೆ 3 ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರುವಂಥದ್ದು ಯಾವುದು? 2 ಮತ್ತು 3 ಮಾತ್ರ ಆಗಿರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 × 3 ಆಗಿರುತ್ತೆ. ಇದು ಕೊಟ್ಟಿರುವಂಥ ಅಪವರ್ತನಗಳ ಮ ಸ ಅ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋಣ. ಮೂರನೇ ಪ್ರಶ್ನೆ ಏನಿದೆ? 8, 12, 8, 12, 36, 8, 12, 36ರಿಂದ ಭಾಗ ಹೊಂದಬಲ್ಲ ಅತಿ ಚಿಕ್ಕ ಸಂಖ್ಯೆ ಯಾವುದು? ನೋಡಿ, 8ರಿಂದಲೂ ಭಾಗ ಹೋಗಬೇಕು, 12ರಿಂದಲೂ ಭಾಗ ಹೋಗಬೇಕು, 36ರಿಂದಲೂ ಭಾಗ ಹೋಗಬೇಕು. ಆ ಒಂದು ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಒಂದು ಉತ್ತರ ಆಗಿರುತ್ತೆ ಅಂತ ನೀವು ಜಸ್ಟ್ 2
ಸೆಕೆಂಡ್ ಥಿಂಕ್ ಮಾಡಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ವಿಡಿಯೋನ ಪಾಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿಯಾಗಿ ನಾವು ಕಂಡ್ಕೋಬೇಕು ಅಂತ ನೋಡೋದಾದರೆ, ಇದರಲ್ಲಿ ನಿಮಗೆ ಟೇಬಲ್ಸ್ಗಳು ಗೊತ್ತಿದ್ದರೆ ನೇರವಾಗಿ ಕಂಡುಹಿಡಿಬೋದು. ಟೇಬಲ್ಗಳು ಗೊತ್ತಿಲ್ಲದೆ ಹೋದರೆ ನಿಮಗೆ 2 ವಿಧಾನದಿಂದ ನಾನು ಇಲ್ಲಿ ತಿಳಿಸ್ತೀನಿ. ಒಂದು ಸರಳ ವಿಧಾನ, ಇನ್ನೊಂದು ಸಾಂಪ್ರದಾಯಿಕ ವಿಧಾನದಿಂದ ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ತಿಳಿಸ್ತೇನೆ. ಸೊ ಈಗ 8, 12, 30ರಿಂದ ಭಾಗಿಸಬಲ್ಲ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ನಾವಿಲ್ಲಿ ನೋಡೋದಾದರೆ, ಈಗ ಈ 8ರ ಟೇಬಲನ್ನು ನೀವು ನೋಡ್ಕೊತಾ ಹೋಗಬೇಕು. 8ರ ಟೇಬಲನ್ನು ನೋಡ್ಕೊತಾ ಹೋದಾಗ 8 9 72 ಬರುತ್ತೆ. ಅದೇ ರೀತಿಯಾಗಿ 12ರಿಂದಲೂ ಕೂಡ 72 ಭಾಗ ಹೋಗುತ್ತೆ. 36ರಿಂದ ಕೂಡ 72 ಭಾಗ ಹೋಗುತ್ತೆ, ಹೌದಲ್ವಾ? ಹಾಗಿದ್ದರೆ ಇದರಲ್ಲಿ ಟೇಬಲ್ಗಳು ಗೊತ್ತಿದ್ರೆ ನೇರವಾಗಿ ನೀವು ಈ ಒಂದು ಆನ್ಸರನ್ನು ಮಾಡ್ಬೋದು. ಹಾಗಾದರೆ ಇಲ್ಲಿ ಸಾಂಪ್ರದಾಯಿಕ ವಿಧಾನದಿಂದ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕು, ಈಸಿ ಟ್ರಿಕ್ಸನ್ನು ಯಾವ ರೀತಿಯಾಗಿ ಯೂಸ್ ಮಾಡಿಕೊಂಡು ಕಂಡುಹಿಡಿಬೇಕು ಅಂತ ಹೇಳಿ ನಾವೀಗ ಡಿಸ್ಕಸ್ ಮಾಡೋಣ. ನಿಮಗೆ TETಗೆ ಅಂತ ಅಂದಾಗ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರೋದ್ರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ಈಸಿ ಟ್ರಿಕ್ಸನ್ನು ಯೂಸ್ ಮಾಡ್ಕೋಬೇಕು. ಸಾಂಪ್ರದಾಯಿಕ ವಿಧಾನ ತಂದರೆ ನಿಮಗೆ GPS ಗೆ ಹೆಲ್ಪ್ ಆಗುತ್ತೆ. ಓಕೆ, 2 ವಿಧಾನಗಳನ್ನು ಕೂಡ ನಾವೀಗ ಇಲ್ಲಿ ಸಾಲ್ವ್ ಮಾಡಿ ನೋಡೋಣ. ಸಾಂಪ್ರದಾಯಿಕ ವಿಧಾನ ತಂದ್ರೆ ಏನು? ಭಾಗಾಕಾರ ವಿಧಾನದಿಂದ ಕಂಡುಹಿಡ್ಕೋಬೇಕು. ಸೊ ಕೊಟ್ಟಿರುವಂಥ ಸಂಖ್ಯೆಗಳು ಯಾವಿದ್ದಾವೆ? 8 ಇದೆ, 12 ಇದೆ, 36 ಇದೆ. ಇವುಗಳ ಲಸ ಮತ್ತು ಲಸವನ್ನು ಕಂಡುಹಿಡ್ಕೋಬೇಕು. ಸೊ ಲಸವನ್ನು ಕಂಡುಹಿಡ್ಕೊಂಡಾಗ 2 4 8, 2 6 12, 2 18 36, 2 2 4, 2 3 6, 2 9 18. ಸೊ ಇವಾಗ 2 1 2, 3 ಅದೇ ರೀತಿಯಾಗಿ ಇಡಬೇಕು, 9 ಆ್ಯಸ್ ಇಟ್ ಈಸ್ ಹಂಗೆ ಇಡಬೇಕು. ನೆಕ್ಸ್ಟ್ 3 1 3, 3 3 9, ಅಗೇನ್ 3 1 3 1 3 1. ಅಂದರೆ ಈಗ ಇವುಗಳನ್ನು ನಾವು ಈಗ ಅಪವರ್ತನಗಳನ್ನು ಗುಣಿಸಿದಾಗ 2 2 4, 4 2 8, 8 3 24, 24 3 72. ಓಕೆನಾ? ಈಗ 72 ಅಂತಕ್ಕಂಥದ್ದು ನಮಗೆ ಏನು ಸಿಕ್ತಪ್ಪ ಅಂದರೆ ಲಸ ಸಿಕ್ಕಿತು. ಈ ಲಸನೇ ಇಲ್ಲಿ ಉತ್ತರ ಆಗಿರುತ್ತೆ. ಸೊ ಇದಕ್ಕೆ GPS ಎಕ್ಸಾಮ್ನಲ್ಲಿ ಈ ರೀತಿಯಾಗಿ ಕ್ವಶನ್ಸ್ಗಳು ಬಂದರೆ ಕೊಟ್ಟಿರುವಂಥ ಸಂಖ್ಯೆಗಳ ಲಸವನ್ನು ಭಾಗಾಕಾರ ವಿಧಾನದಿಂದ ನಾವು ಕಂಡುಹಿಡ್ಕೋಬೇಕು. ಈಸಿ ಟ್ರಿಕ್ಸಲ್ಲಿ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ ನೋಡೋದಾದರೆ, ಈಗ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ 8, 12, 36 ಅಂತ ಕೊಟ್ಟಿದ್ದಾರೆ. ಈ 36 ಏನಾಗ್ತಾಯಿದೆ? ಈ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಅತಿ ದೊಡ್ಡ ಸಂಖ್ಯೆ ಆಗಿದೆ. ಈಗ 36ರ ಅಪವರ್ತನಗಳನ್ನು ಬರ್ಕೊಳ್ಳೋಣ. ಅಂದರೆ 36ರ ಅಪವರ್ತನ ಅಂದರೆ 36ರ ಟೇಬಲ್ಸ್, ಅಂದರೆ 36ರಿಂದ ಕೆಳಗೆ ಕೊಟ್ಟಿರುವಂಥ ಯಾವ ನಂಬರ್ ಏನಾಗುತ್ತೆ ಡಿವಿಸಿಬಲ್ ಆಗುತ್ತೆ ಅಂತ ನೋಡೋದಾದರೆ 36 1 36, 32 72, 36 3 108 ಈ ರೀತಿಯಾಗಿ ನಂಬರ್ಸ್ಗಳು ಬರ್ತವೆ. ಇವುಗಳಲ್ಲಿ 8, 12ರಿಂದ ಶೇಷರಹಿತವಾಗಿ ಭಾಗ ಹೊಂದುವ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದರೆ ಅದು 72 ಆಗಿರುತ್ತೆ. ಈ ರೀತಿಯಾಗಿ ಈಸಿ ಮೆಥಡಿಂದ ಕೂಡ ಸಾಲ್ವ್ ಮಾಡ್ಬೋದು. ನೀವು ಭಾಗಾಕಾರ ವಿಧಾನದಿಂದ ಲಸವನ್ನು ಕಂಡುಹಿಡಿಯುವ ಮೂಲಕ ಕೂಡ ಇದನ್ನು ಸಾಲ್ವ್ ಮಾಡಿ ಕಂಡುಹಿಡ್ಕೋಬೋದು. ನಿಮಗೆ ಯಾವುದೋ ಒಂದು ಈಸಿ ಅನಿಸುತ್ತೆ ಆ ಒಂದು ಮೆಥಡಿಂದ ನೀವು ಸಾಲ್ವ್ ಮಾಡಿ ಉತ್ತರವನ್ನು ಮಾಡ್ಬೋದು. ಮುಂದಿನ ಪ್ರಶ್ನೆಗೆ ನೋಡೋಣ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ. 24, 36, 40ರ ಲಸ ಎಷ್ಟು ಅಂತ ಇದೆ. ಸೊ ಇದರ ಲಸವನ್ನು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂತ ನೋಡೋದಾದರೆ ಅಪವರ್ತನ ವಿಧಾನದಿಂದ ಇದನ್ನು ಕಂಡುಹಿಡ್ಕೋಬೋದು, ಅಥವಾ ಭಾಗಾಕಾರ ವಿಧಾನದಿಂದ ಈ 3 ಸಂಖ್ಯೆಗಳ ಲಸವನ್ನು ಕಂಡುಹಿಡ್ಕೋಬೋದು. ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಓಕೆ, ಇವಾಗ ಕೊಟ್ಟಿರುವಂಥ ಸಂಖ್ಯೆಗಳೇನಿದ್ದಾವೆ 24, 36, 40 ಅಂತ ನಂಬರ್ಸನ್ನು ಕೊಟ್ಟಿದ್ದಾರೆ. ಇವುಗಳ ಲಸವನ್ನು ಕಂಡುಹಿಡ್ಕೋಬೇಕು. ಈ ರೀತಿಯಾಗಿ ಎಲ್ಲ ಕೊಟ್ಟಿರುವಂಥ ನಂಬರನ್ನು ಒಟ್ಟಿಗೆ ತೆಗೆದುಕೊಂಡು ನೀವು ಲಸವನ್ನು ಕೂಡ ಕಂಡುಹಿಡ್ಬೋದು. ಅಥವಾ ಈ ರೀತಿಯಾಗಿ ನಿಮಗೆ ಬರದೇ ಹೋದರೆ ಸಪ್ರೇಟಾಗಿ ಒಂದೊಂದೇ ತೆಗೆದುಕೊಂಡು ಅವುಗಳ ಅಪವರ್ತನವನ್ನು ಕಂಡುಹಿಡ್ಕೋಬೋದು. ನಿಮಗೆ ಯಾವ ಒಂದು ಮೆಥಡ್ ಯೂಸ್ ಆಗುತ್ತೆ ಆ ಒಂದು ಮೆಥಡಿಂದ ನೀವು ಸಾಲ್ವ್ ಮಾಡಿ ಕಂಡುಹಿಡ್ಕೋಬೋದು. ಓಕೆ, ಈಗ 3 ಸಂಖ್ಯೆಗಳೇನಾಗ್ತದಪ್ಪ ಅಂದರೆ 2ರಿಂದ ಭಾಗ ಹೋಗ್ತಾ ಇದ್ದಾವೆ. ನಾನು 2ರಿಂದ ಇವುಗಳನ್ನು ಭಾಗಿಸ್ತೇನೆ. 2 12, 2 18, 2 20. ಓಕೆನಾ? 2 6 12, 2 9 18, 2 10. 3 2 3 3 ಇದು 10. ಇದು 5ರಿಂದ ನಾವು ಇನ್ನೊಂದು ಸರಿ 2ರಿಂದನೇ ಭಾಗಿಸೋಣ. ಯಾಕಂದರೆ 10 ಮತ್ತು 6 ಎರಡು ಕೂಡ ಏನಾಗ್ತದೆ 2ರಿಂದ ಭಾಗ ಹೋಗುತ್ತೆ. ಹಾಗಾಗಿ 2 3 6, 9 ಹಂಗೆ ಇಡೋಣ. 2 5 10. ಸೊ ಇಲ್ಲಿ 2 ಸಂಖ್ಯೆಗಳು 3 ಮತ್ತು 9 ಎರಡೂ ಕೂಡ
3ರಿಂದ ಭಾಗ ಹೋಗೋದ್ರಿಂದ ನಾನು 3ರಿಂದ ಭಾಗಿಸ್ತೀನಿ. 3 ಒಂದ್ಲೆ 3 ಮೂರಲೆ ಇದು 5ನ್ನು ಹಾಗೆ ಇಟ್ಕೋತೀನಿ. ನಂತರ 3 ಒಂದ್ಲೆ 3 ಒಂದ್ಲೆ 5 ಹಾಗೆ. ಈಗ 5 ಒಂದ್ಲೆ 5. ಈಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ ನಾವು ಗುಣಿಸಬೇಕು. 2 ಎರಡಲೆ 4, 4 ಎರಡಲೆ 8, 8 ಮೂರಲೆ 24, 24 ಮೂರಲೆ 72, 72 ಐದಲೆ 360. 360 ಎಂತಕ್ಕಂಥದ್ದು ಈ 3 ಸಂಖ್ಯೆಗಳ ಲಸಾಅ ಆಗಿರುತ್ತೆ. ಸರಿಯಾದ ಉತ್ತರ 360. ಸೊ ನೆಕ್ಸ್ಟ್ ಪ್ರಶ್ನೆ, 36 ಮತ್ತು 84ರ ಲಸಾಅ ಎಷ್ಟು ಅಂತ. ಸೊ ಎರಡು ಸಂಖ್ಯೆಗಳ ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಕಂಡುಹಿಡಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರನ್ನು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಮಸಾವನ್ನು ಕಂಡುಹಿಡಿಯಲು ನಮಗೆ ಮಲ್ಟಿಪಲ್ ಮೆಥಡ್ಸ್ಗಳಿದ್ದಾವೆ. ಯಾವ ಒಂದು ಮೆಥಡಿಂದ ನಿಮಗೆ ಈಸಿ ಅನಿಸುತ್ತೆ ಆ ಒಂದು ಮೆಥಡಿಂದ ಸಾಲ್ವ್ ಮಾಡಿ. ನಾನು ಈಸಿ ಟ್ರಿಕ್ಸನ್ನು ಇಲ್ಲಿ ಯೂಸ್ ಮಾಡ್ತೀನಿ, ಭಾಗಾಕಾರ ವಿಧಾನವನ್ನು ಕೂಡ ಇಲ್ಲಿ ಯೂಸ್ ಮಾಡ್ತೀನಿ. ಸೊ 36 ಮತ್ತು 84ರ ಅತಿ ಚಿಕ್ಕ ಸಂಖ್ಯೆ ಅಂದಾಗ ಅದರ ಒಂದು ಮಸಾವನ್ನು ಕಂಡುಹಿಡ್ಕೋಬೇಕಾಗುತ್ತೆ. 36, 84 ಎರಡು ಸಂಖ್ಯೆ ಕೂಡ 2ರಿಂದ ಭಾಗ ಹೋಗುತ್ತೆ. ಹಾಗಾಗಿ 2 ಒಂದ್ಲೆ 2, 2 ಎಂಟ್ಲೆ 16. ಸೊ 2 4 8, 2 ಎರಡಲೆ 4, 2 9 18, 2 ಒಂದ್ಲೆ 2 ಎರಡಲೆ 2 ಒಂದ್ಲೆ. ಸೊ ಈಗ ಇವೆರಡೂ ಕೂಡ 3ರಿಂದ ಭಾಗ ಹೋಗುತ್ತೆ. 3 ಮೂರಲೆ 9, 3 ಏಳೆ 21. ಓಕೆ, ಇವಾಗ ನಾವು ಈ ಎರಡೂ ಸಂಖ್ಯೆಗಳು ಏನಾಗ್ತಾಯಿದೆ 3 ಮತ್ತು 7 ಏನಾಗ್ತಾ ಇದ್ದಾವೆ, ಎರಡೂ ಕೂಡ ಪ್ರೈಮ್ ನಂಬರ್ಸ್ ಇದ್ದಾವೆ. ಅಂದರೆ ಈ ಒಂದು ಸಂಖ್ಯೆಯಲ್ಲಿ ಪ್ರೈಮ್ ನಂಬರ್ಸ್ ಅಂದರೆ ಯಾವ ಒಂದು ಸಂಖ್ಯೆ ನಾವು ಯಾವುದೇ ಒಂದು ಟೇಬಲಿಂದ ಅದು ನಮಗೆ ವಿಭಜಿಸಲು ಸಾಧ್ಯವಾಗದೆ ಅವಿಭಾಜ್ಯ ಸಂಖ್ಯೆ ಅಂತೇಳಿ ಕರಿತೀವಿ. ಓಕೆನಾ. ಈ ಅವಿಭಾಜ್ಯ ಸಂಖ್ಯೆಗಳು ಆಗಿರೋದ್ರಿಂದ ಎರಡೂ ಕೂಡ ಯಾವುದೇ ಒಂದು ಟೇಬಲಲ್ಲಿ ಸಾಮಾನ್ಯವಾಗಿ ಬರೋದಿಲ್ಲ. ಹಾಗಾಗಿ ಇವುಗಳನ್ನು ನಾವು ಭಾಗಿಸುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈಗ ಸಾಮಾನ್ಯವಾಗಿ ಬಂದಿರುವಂಥ ಅಪವರ್ತನಗಳು ಏನಿದ್ದಾವೆ ಇದೇ ಏನಾಗಿರುತ್ತೆ ಅಂದರೆ ಮಸ ಆಗಿರುತ್ತೆ. 2 ಎರಡಲೆ 4, 4 ಮೂರಲೆ 12, 36 ಮತ್ತು 84ರ ಮಸಅ ಎಂತಕ್ಕಂಥದ್ದು ಅದು 12 ಆಗಿರುತ್ತೆ. ಸೊ ಈ ಒಂದು ಮೆಥಡಿಂದ ಕೂಡ ಯೂಸ್ ಮಾಡ್ಬೋದು, ಇನ್ನೊಂದು ಮೆಥಡಿಂದ ಕೂಡ ಯೂಸ್ ಮಾಡ್ಬೋದು. ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ. ಈಗ 36 ಮತ್ತು 84 ಇದೆ. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 84. ಈಗ 84ನ್ನು 36ರಿಂದ ಭಾಗಿಸೋಣ. 84ನ್ನು 36ರಿಂದ ಭಾಗಿಸೋಣ. 36 ಎರಡಲೆ 72. ಈಗ ಏನು ಬಂತು? 12 ಏನು ಬರ್ತಾಯಿದೆ? ಶೇಷ ಬರ್ತಾಯಿದೆ. ಈಗ 36ನ್ನು 12ರಿಂದ ಭಾಗಿಸಬೇಕು. 36ನ್ನು 12ರಿಂದ ಭಾಗಿಸಿದಾಗ 12 ಮೂರಲೆ 36. ಸೊ ಇವಾಗ ನಮಗೆ ಶೇಷ ಬರ್ತಾಯಿದೆ. ಯಾವ ಒಂದು ಭಾಜಕದಿಂದ ಸಂಖ್ಯೆಯನ್ನು ಭಾಗಿಸಿದಾಗ ನಮಗೆ ಶೇಷ ಬರ್ತಾಯಿದೆ ಆ ಭಾಜಕ ಏನಾಗಿರುತ್ತೆ? ಮಸಅ ಆಗಿರುತ್ತೆ. ಈ ರೀತಿಯಾಗಿ ಕೂಡ ಕಂಡುಹಿಡ್ಕೋಬೋದು. ಇನ್ನೊಂದು ಮೆಥಡನ್ನು ಕೂಡ ನಾವು ಸಾಲ್ವ್ ಮಾಡ್ಬೋದು. ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ. ಈಗ 36 ಮತ್ತು 84 ಇದರಲ್ಲಿ ಇರುವಂಥ ಅತಿ ಚಿಕ್ಕ ಸಂಖ್ಯೆ ಯಾವುದು? 36. ಈಗ 36 ಯಾವ್ಯಾವ ಟೇಬಲಲ್ಲಿ ಬರುತ್ತೆ ಅಂತ ನೋಡೋದಾದರೆ 36 ಅಂತಕ್ಕಂಥದ್ದು 12ರ ಟೇಬಲಲ್ಲಿ ಇದೆ, 18ರ ಟೇಬಲಲ್ಲಿ ಕೂಡ ಇದೆ, 9ರ ಟೇಬಲಲ್ಲಿ ಕೂಡ ಬರುತ್ತೆ, 6ರ ಟೇಬಲ್, 4 ಟೇಬಲ್, 3 ಟೇಬಲ್, 2 ಟೇಬಲ್, 1 ಟೇಬಲ್, ಎಷ್ಟು ಟೇಬಲಲ್ಲಿ ಕೂಡ ಬರ್ತಾ ಇದೆ. ಇವುಗಳಲ್ಲಿ 84ವನ್ನು ಶೇಷರಹಿತವಾಗಿ ಭಾಗಿಸಬಲ್ಲ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ ಅದು 12. ಅಂದರೆ 36 12ರಿಂದ ಕಂಪ್ಲೀಟಾಗಿ ಭಾಗ ಹೋಗುತ್ತೆ. ಹಾಗಾಗಿ 12 ಇಲ್ಲಿ ಮಸ ಆಗುತ್ತೆ. ಹೀಗೆ ಬೇರೆ ಬೇರೆ ಮಸವನ್ನು ಕಂಡುಹಿಡಿಯುವಂಥ ವಿಧಾನಗಳಿದ್ದಾವೆ. ಇದರಲ್ಲಿ ನಿಮಗೆ ಯಾವುದು ಈಸಿ ಅನಿಸುತ್ತೆ, ಯಾವುದು ನಿಮಗೆ ಫ್ಯಾಮಿಲಿಯರ್ ಇದೆ ಅದನ್ನೇ ನೀವು ಇಲ್ಲಿ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ನನಗೆ ಗೊತ್ತಿರುವಂಥ ಮಲ್ಟಿಪಲ್ ಮೆಥಡ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಇವಾಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿತ್ತು? 12. ಓಕೆ ಫ್ರೆಂಡ್ಸ್, ಇವಾಗ ಲಸಾಅ ಮತ್ತು ಮಸಾವನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು, ಅಪವರ್ತನ ಅಂದರೆ ಏನು, ಇವೆಲ್ಲವನ್ನು ಕೂಡ ನೀವು ತಿಳ್ಕೊಂಡ್ರೆ ಈಗ ಈ ಮಸ ಮತ್ತು ಲಸಾಗೆ ಸಂಬಂಧಿಸಿದ ಅಪ್ಲೈಡ್ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರ್ತವೆ ಅಂತ ನೋಡ್ತಾ ಹೋಗೋಣ. ಈ ಅಪ್ಲೈಡ್ ಕ್ವಶನ್ಸ್ಗಳನ್ನೇ TT ಪೇಪರ್ 2ನಲ್ಲಿ ಜಾಸ್ತಿ ಕೇಳುವಂಥ ಸಾಧ್ಯತೆ ಇರುತ್ತೆ. ತುಂಬಾ ಸಿಂಪಲ್ ಆಗಿರುವಂಥ ಅಪ್ಲೈಡ್ ಕ್ವಶನ್ಸ್ಗಳು ಬರ್ತವೆ. ಸೊ ಸ್ವಲ್ಪ ಡಿಫಿಕಲ್ಟಿ ಆಗಿರುವಂಥ ಕ್ವಶನ್ಸ್ಗಳನ್ನೇ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಅದರ ಬೇಸ್ ಮೇಲೆ ನೀವು ಸಾಲ್ವ್ ಮಾಡ್ಬೋದು. ಸೊ ತುಂಬಾ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು ಯಾವ ರೀತಿಯಾಗಿ ಅಂತ. ಈ ಒಂದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದ ಟ್ರಿಕ್ಸ್ಗಳನ್ನು ನೋಡ್ತಾ ಬನ್ನಿ.
ಓಕೆ, ಇವಾಗ ನಾವು 5ನೇ ಪ್ರಶ್ನೆವರೆಗೆ ನೋಡಿದ್ವಿ. ಈಗ 6ನೇ ಪ್ರಶ್ನೆಯನ್ನು ನೋಡೋಣ. ಯಾವ ಗರಿಷ್ಠ ಸಂಖ್ಯೆಯು 1356, 1868, 2764 ಭಾಗಿಸಿ ಪ್ರತಿ ಸಲ 12 ಎಂಬ ಶೇಷ ಉಳಿಯುವುದು? ಸೊ ನೋಡಿ, ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಯಾವ ಸಂಖ್ಯೆಯಿಂದ ಈ 3 ಸಂಖ್ಯೆಯನ್ನು ಭಾಗಿಸಿದಾಗ ಪ್ರತಿ ಸಲ ಏನಾಗುತ್ತೆ, ಶೇಷ 12 ಬರುತ್ತೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಈಸಿಯಾಗಿರುವಂಥ ಮೆಥಡಿಂದ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆಯನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ನಮಗೆ ಕೊಟ್ಟಿರುವಂಥ ಸಂಖ್ಯೆಗಳು ಏನೇನಿದ್ದಾವೆ, ಎಕ್ಸ್ ಅಂತ ಅಂದ್ಕೊಂಡ ಮೊದಲನೇ ಸಂಖ್ಯೆ 1356 ಅಂತ ಇದೆ. ಇನ್ನೊಂದು ಸಂಖ್ಯೆ 1868 ಅಂತ ಇದೆ. ಇನ್ನೊಂದು ಸಂಖ್ಯೆ ಏನಿದೆ ಅದನ್ನು ಜೆಡ್ ಅಂತ ತೆಗೆದುಕೊಳ್ಳೋಣ, 2764 ಅಂತ ಇದೆ. ಸೊ ಈ ಒಂದು 3 ಸಂಖ್ಯೆಗಳನ್ನು ಭಾಗಿಸಿದಾಗ ನಮಗೆ ಏನು ಸಿಗ್ತಾ ಇದೆ, ಶೇಷ 12 ಸಿಗ್ತಾ ಇದೆ. ಅಂದರೆ ಯಾವ ಸಂಖ್ಯೆ 3 ಸಂಖ್ಯೆ ಕೂಡ ಯಾವ ಸಂಖ್ಯೆಯಿಂದ ಕೂಡ ಕಂಪ್ಲೀಟಾಗಿ ಭಾಗ ಹೋಗ್ತಾ ಇಲ್ಲ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಬೇಕು. ಅಂದರೆ ಕಂಪ್ಲೀಟಾಗಿ ಭಾಗ ಹೋಗಬೇಕಂದ್ರೆ ಶೇಷ 12 ಉಳಿಯೋದಿಲ್ಲ. ಹಾಗಾಗಿ ಈ 3 ಸಂಖ್ಯೆಗಳಲ್ಲೂ ಕೂಡ ಆ ಒಂದು ಸಂಖ್ಯೆಯನ್ನು ಭಾಗಿಸಿದಾಗ ಶೇಷ 12 ಉಳಿತಾ ಇದೆ. ಹಾಗಾಗಿ ಶೇಷ 12 ಉಳಿಯೋದ್ರಿಂದ ನಾನು ಏನು ಮಾಡ್ತೀನಪ್ಪ ಅಂದರೆ 3 ಸಂಖ್ಯೆಗಳಿಂದ 12 ಶೇಷವನ್ನು ಮೈನಸ್ ಮಾಡ್ತಾ ಹೋಗ್ತೀನಿ. ಓಕೆ, ಈಗ ನಮಗೆ ಬೇಕಾಗಿರುವಂಥ ಸಂಖ್ಯೆಯನ್ನು ಕಂಡುಹಿಡ್ಕೋಬೇಕಾದ್ರೆ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಶೇಷವನ್ನು ನಾವು ಮೈನಸ್ ಮಾಡ್ಕೋಬೇಕು. ಸೊ ಶೇಷವನ್ನು ಮೈನಸ್ ಮಾಡ್ಕೊಂಡಾಗ ಮೊದಲನೇದಾಗಿ ಇದರಲ್ಲಿ 12ನ್ನು ಮೈನಸ್ ಮಾಡ್ಕೋತೀನಿ. ಇವಾಗ ಬರುವಂಥ ಉತ್ತರ 1344 ಬರುತ್ತೆ. ಇದರಲ್ಲೂ ಕೂಡ 12ನ್ನು ಮೈನಸ್ ಮಾಡಿದಾಗ ಬರುವಂಥ ಆನ್ಸರ್ ಏನಾಗುತ್ತೆ ಅಂದರೆ 1856 ಬರುತ್ತೆ. ಸೊ ನೆಕ್ಸ್ಟು ಇದರಲ್ಲೂ ಕೂಡ 12ನ್ನು ಮೈನಸ್ ಮಾಡಿದಾಗ ಬರುವಂಥ ಆನ್ಸರು 2752 ಅಂತ ಬರುತ್ತೆ. ಈಗ ನಮಗೆ ಬೇಕಾಗಿರುವಂಥ ನಂಬರ್ಸ್ಗಳು ಇವು. ಓಕೆ, ನಮಗೆ ಶೇಷ ಉಳಿಯುತ್ತೆ ಅಂತ ಏನು ಕೊಟ್ಟಿರ್ತಾರೆ ಆ ಶೇಷವನ್ನು ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಮೊದಲಿಗೆ ಮೈನಸ್ ಮಾಡ್ಕೋಬೇಕು. ಈಗ ಉಳಿದಿರುವಂಥ ನಮಗೆ ಹೊಸದಾಗಿ ಸಿಕ್ಕಿರುವಂಥ ನಂಬರ್ಸ್ಗಳನ್ನು ಏನು ಮಾಡಬೇಕು, ಭಾಗಾಕಾರ ವಿಧಾನದಿಂದ ನಾವೀಗ ಸಾಲ್ವ್ ಮಾಡಬೇಕು. ಓಕೆನಾ. ಈಗ ಭಾಗಾಕಾರ ವಿಧಾನದಿಂದ ಅಂದಾಗ ಯಾವುದಾದ್ರೂ 2 ಸಂಖ್ಯೆನ ನಾನು ಕಂಪೇರ್ ಮಾಡಿ ನೋಡ್ತಾ ಇದ್ದೀನಿ. ಅಂದರೆ ಈಗ ಈ 2 ಸಂಖ್ಯೆಗಳನ್ನು ಕಂಪ್ಯಾರಿಸನ್ ಮಾಡ್ತೀನಿ, ಈ 2 ಸಂಖ್ಯೆಗಳ ಭಾಗಾಕಾರ ವಿಧಾನದಿಂದ ಸಾಲ್ವ್ ಮಾಡ್ತೀನಿ. ಅಥವಾ ಈ 3 ಸಂಖ್ಯೆಗಳನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕಪ್ಪ ಅಂದರೆ ಲಸಾವನ್ನು ಕಂಡುಹಿಡಿದ್ರೆ ಸಾಕು, ಅದು ನಮಗೆ ಏನು ಸಿಗುತ್ತೆ, ಆನ್ಸರ್ ಸಿಗುತ್ತೆ. ಸೊ ಎಕ್ಸಾಮಲ್ಲಿ ನಿಮಗೆ ಇಷ್ಟು ದೊಡ್ಡ ನಂಬರನ್ನು ಕೊಡೋದಿಲ್ಲ ಸಾಮಾನ್ಯವಾಗಿ. ಸೊ ನಾನು ದೊಡ್ಡ ಸಂಖ್ಯೆ ನಂಬರನ್ನು ತೆಗೆದುಕೊತಾ ಇದ್ದೀನಿ, ಇಷ್ಟು ದೊಡ್ಡ ಸಂಖ್ಯೆಯನ್ನು ಕೊಡೋದಿಲ್ಲ. ಅಥವಾ ನಿಮಗೆ 24, 36 ಮತ್ತು 84 ಈ ರೀತಿಯಾಗಿ 2 ಡಿಜಿಟ್ ನಂಬರನ್ನು ಕೊಟ್ಟು ಶೇಷ ಎಷ್ಟು ಉಳಿಯುತ್ತೆ ಅಂತ ನಿಮಗೆ ಕೊಟ್ಟಿರ್ತಾರೆ. ಆ ಶೇಷವನ್ನು ಕೊಟ್ಟಿರುವ ಸಂಖ್ಯೆಯಲ್ಲಿ ಮೈನಸ್ ಮಾಡ್ಕೋಬೇಕು. ಬಂದಿರುವಂಥ ಸಂಖ್ಯೆಗಳಿಗೆ ನೀವು ಲಸವನ್ನು ಕಂಡುಹಿಡಿದ್ರೆ ಅದೇ ಲಸ ಏನಾಗಿರುತ್ತೆ ಅಂದರೆ ನಿಮ್ಮ ಒಂದು ಆನ್ಸರ್ ಆಗಿರುತ್ತೆ. ಓಕೆ, ಈಗ ಈ 3 ಸಂಖ್ಯೆಗಳ ಲಸವನ್ನು ನಾವೀಗ ಕಂಡುಹಿಡಿಯೋಣ. ಈಗ ಈ ಒಂದು ಸಂಖ್ಯೆ ಅಂದರೆ 1344ಕ್ಕಿಂತ 1856 ಏನಾಗ್ತಿದೆ, ದೊಡ್ಡ ಸಂಖ್ಯೆ ಇದೆ. ದೊಡ್ಡ ಸಂಖ್ಯೆ ಇದ್ದಾಗ ಇದನ್ನು ನಾನು ಭಾಗಿಸ್ತಾ ಹೋಗ್ತೀನಿ. 1856ಕ್ಕೆ 1344ನ್ನು ಭಾಗಿಸ್ತಾ ಇದ್ದೀನಿ. ಸೊ 1344 ಒಂದಲೇ ಅಂದರೆ ಇದಕ್ಕಿಂತ ದೊಡ್ಡದಂದರೆ ಹೋಗೋದಿಲ್ಲ. ಹಾಗಾಗಿ ಒಂದರಿಂದ ಭಾಗಿಸ್ಬೇಕು. ಈಗ ಉಳಿಯುವಂಥ ಶೇಷ ಏನಪ್ಪ ಅಂದರೆ ನೋಡಿದಾಗ 4 ಅಂದಾಗ 2, 1, 5. ಓಕೆ, ಈಗ ಈ ಸಂಖ್ಯೆಯನ್ನು ಭಾಗಿಸ್ತೀನಿ. ಸೊ 512 ಏನಿದೆ ಈ ಸಂಖ್ಯೆಯಿಂದ ಈ ಭಾಜಕವನ್ನು ಈಗ ಸಿಕ್ಕಿರುವಂತಹ ಶೇಷದಿಂದ ಹಿಂದಿನ ಭಾಜಕವನ್ನು ನಾನು ಈಗ ಏನು ಮಾಡ್ತೀನಪ್ಪ ಅಂದರೆ ಡಿವೈಡ್ ಮಾಡ್ತೀನಿ. ಸೊ ಈ ರೀತಿಯಾದ ಪ್ರಶ್ನೆಗಳು ಎಲ್ಲಿಂದ ತಗೊಂಡ್ರಿ ಅಂತ ನೀವು ಕೇಳೋದಾದರೆ 10ನೇ ತರಗತಿಯಲ್ಲಿ ಬರುವಂತಹ ಲಸ ಮಸ ಆ ಒಂದು ಚಾಪ್ಟ್ರಲ್ಲಿ ಈ ರೀತಿಯಾದ ಕ್ವಶನ್ಸ್ಗಳಿದ್ದಾವೆ. ಓಕೆ, ಆದ್ದರಿಂದ ನೀವು ಇದನ್ನು ಸ್ಟಡಿ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. 1344. ಸೊ ಇದರಿಂದ ನಾನೀಗ ಡಿವೈಡ್ ಮಾಡ್ತಾ ಹೋಗ್ತೀನಿ. 512 2ಲೆ 1024. ಸೊ ಇವಾಗ ಮೈನಸ್ ಮಾಡಿದಾಗ 192 ಬರುತ್ತೆ. ಈ ಒಂದು ಭಾಜಕದಿಂದ
ಹಿಂದಿನ ಭಾಜಕವನ್ನು ನಾನು ಏನು ಮಾಡ್ತೀನಿ, ಭಾಗಿಸ್ತೀನಿ. ಇವಾಗ ಒಂದಲೇ 190, ನೆಕ್ಸ್ಟು ಇಲ್ಲಿ ಏನು ಬರುತ್ತೆ, 320 ಬರುತ್ತೆ. ಓಕೆ, 320 ಮೈನಸ್ ಮಾಡಿದಾಗ 192 ಡಿವೈಡ್ 320, 192 192 ಡಿವೈಡೆಡ್ ಬೈ 128 ಅಂದಾಗ 192 128 128 ಇಲ್ಲಿ ಏನು ಬರುತ್ತೆ, 128 64 128 ಅಂದಾಗ 64 2 128 ಬರುತ್ತೆ. 64 2 128. ಈಗ ಏನು ಬರ್ತಾಯಿದೆ, ಶೇಷ 0 ಬರ್ತಾಯಿದೆ. ಶೇಷ 0 ಬಂದಾಗ ಈ ಒಂದು ಭಾಗಾಕಾರ ವಿಧಾನದಲ್ಲಿ ಇವೆಲ್ಲವೂ ಕೂಡ ಏನಾಗ್ತದೆ, ಇವು ಭಾಜಕ, ಇದು ಕೂಡ ಭಾಜಕ, ಇದು ಭಾಜಕ, ಇದು ಭಾಜಕ, ಇದು ಭಾಜಕ, ಇದು ಕೂಡ ಭಾಜಕ. ಯಾವ ಒಂದು ಭಾಜಕದಿಂದ ಭಾಗಿಸಿದಾಗ ಶೇಷ ಬರುತ್ತೆ, ಆ ಒಂದು ಭಾಜಕವೇ ಇಲ್ಲಿ ಆನ್ಸರ್ ಆಗುತ್ತೆ. 64 ಹೇಳ್ತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ಅಂದರೆ ಇದು ಮಸ ಆಗಿರುತ್ತೆ. ಈ ಮೂರು ಸಂಖ್ಯೆಯಿಂದ ಭಾಗಿಸಿದಾಗ 12 ಶೇಷ ಬರುವಂಥ ಸಂಖ್ಯೆ ಯಾವುದು, 64. ಓಕೆ, ಈ ರೀತಿಯಾದ ಪ್ರಶ್ನೆಗಳನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ ವಾಸ್ತವ ಸಂಖ್ಯೆಗಳು, 10ನೇ ತರಗತಿಯಲ್ಲಿರುವಂಥ ವಾಸ್ತವ ಸಂಖ್ಯೆಗಳು. ಇದು ಕೂಡ ಸಿಲೆಬಸಲ್ಲಿ ಇರುವಂಥದ್ದು. ಇದು ಪರ್ಟಿಕ್ಯುಲರಾಗಿ ಇದೇ ಮೆಥಡಿಂದ ನೀವು ಸಾಲ್ವ್ ಮಾಡಬೇಕು ಅಂತ ಕೇಳೋದಾದರೆ GPSTರಲ್ಲಿ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅಥವಾ ಮಸನ ನೀವು ಯಾವುದೇ ಒಂದು ಮೆಥಡಿಂದ ಯೂಸ್ ಮಾಡಿ ಇಲ್ಲಿ ಕಂಡುಹಿಡ್ಕೋಬೋದು. ಬಟ್ ಯೂಕ್ಲಿಡ್ನ ಕ್ರಮವಿಧಿಯನ್ನು ಉಪಯೋಗಿಸಿ ಕೊಟ್ಟಿರುವಂಥ ಸಂಖ್ಯೆಗಳ ಮಸವನ್ನು ಕಂಡುಹಿಡಿ ಅಂದರೆ ಇದೇ ರೀತಿಯಾಗಿ ದೀರ್ಘ ಭಾಗಾಕಾರವನ್ನು ಮಾಡಿ ನೀವು ಮಸವನ್ನು ಕಂಡುಹಿಡಬೇಕಾಗ್ತದೆ. ಸೊ ಇದು TET ಆಗಿರೋದ್ರಿಂದ ನೀವು ಯಾವುದೇ ಒಂದು ಮೆಥಡಿಂದ, ಈಸಿ ಮೆಥಡಿಂದ ಸಾಲ್ವ್ ಮಾಡಿ ಮಸವನ್ನು ಕಂಡುಹಿಡ್ಕೋಬೋದು. ಓಕೆ, ಇದು ಸಿಲೆಬಸಲ್ಲಿ ಇದೆ ಅಂತ ನಿಮಗೆ ತೋರಿಸೋ ಸಲುವಾಗಿ ಒಂದು ನಾನು ಹೇಳುವಂಥ ಮಾಹಿತಿ. ಸೊ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯಿಂದ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಮಸವನ್ನು ಕಂಡುಹಿಡಿಯಿರಿ. ಇದು GPST ಎಕ್ಸಾಮ್ನಲ್ಲಿ ಆದರೆ ಈ ರೀತಿಯಾಗಿ ಕೇಳ್ತಾರೆ, ಪರ್ಟಿಕ್ಯುಲರ್ ಆದ ವಿಧಾನದಿಂದ ಸಾಲ್ವ್ ಮಾಡಿ ಅಂತ ಕೇಳುವಂಥದ್ದು. ಸೊ ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಸೊ ಈ ಎಲ್ಲ ಪಠ್ಯ ಪುಸ್ತಕದ ಒಂದು ಎಲ್ಲ ವಿವರಣೆ ನಿಮಗೆ ಬೇಕಾದರೆ ನಾವು ಆಲ್ರೆಡಿ ಚಾನಲಲ್ಲಿ 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮ್ಯಾಥ್ಸ್ ಸೊಲ್ಯೂಷನನ್ನು ಅಪ್ಲೋಡ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ಅವುಗಳನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಈಗ ಮುಂದುವರೆದು ನಿಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಡಿಸ್ಕಷನನ್ನು ಇವಾಗ ಮಾಡ್ತಾಯಿದ್ದೀವಿ. ಓಕೆ, ಸಿಲೆಬಸಲ್ಲಿ ಇರುವಂಥದ್ದು ನಿಮಗೆ ಬೇಕಾದರೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗಳಿಗೆ ಹೋಗಿ ನೀವು ಪರ್ಟಿಕ್ಯುಲರ್ ಆದ ಚಾಪ್ಟರನ್ನು ಸರ್ಚ್ ಮಾಡಿ ನೋಡ್ಬೋದು. 7ನೇ ಪ್ರಶ್ನೆ, ಈ ರೀತಿಯಾದ ಪ್ರಶ್ನೆಗಳು ನಿಮ್ಮ TETಗೆ ಬರ್ಬೋದು. 3 ಸ್ಥಾನಗಳ ಯಾವ ಗರಿಷ್ಠ ಸಂಖ್ಯೆಯನ್ನು 6, 9, 12ರಿಂದ ಭಾಗಿಸಿದಾಗ ಪ್ರತಿ ಸಲ 3 ಎಂಬ ಶೇಷ ಉಳಿಯುವುದು. ಈಗ 3 ಸ್ಥಾನಗಳ ಯಾವ ಗರಿಷ್ಠ ಸಂಖ್ಯೆ ಅಂದರೆ ಅದು 6, 9, 12ರಿಂದ ಭಾಗಿಸಿದಾಗ ಪ್ರತಿ ಸಲ 3 ಶೇಷ ಉಳಿಯುತ್ತೆ. ಆ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಇದೆ. ಈಗ ಇದನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕಪ್ಪ ಅಂದರೆ 3 ಸಂಖ್ಯೆಗಳ ಒಂದು ಲಸವನ್ನು ಕಂಡುಹಿಡಿದ್ರೆ ನಮಗೆ ಬೇಕಾಗಿರುವಂಥ ಉತ್ತರ ಸಿಗುತ್ತೆ. ಸೊ ಇದನ್ನು 3 ಸಂಖ್ಯೆಗಳ ಗರಿಷ್ಠ ಸಂಖ್ಯೆ ತಂದಿದ್ದಾರೆ. ಸೊ ಕೊಟ್ಟಿರುವಂಥ ಸಂಖ್ಯೆಗಳೇನಿದೆ 9, 6, 9, 12 ಅಂತ ಇದೆ. ಈ ಸಂಖ್ಯೆಗಳ ಲಸವನ್ನು ಕಂಡುಹಿಡ್ಕೋಬೇಕು. ಸೊ ಇವಾಗ ಮೊದಲಿಗೆ 2 ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 2ರಿಂದ ಭಾಗಿಸ್ತೇನೆ. ಸೊ 2 3 6, 9 ಹಾಗೆ ಬರೀತೀನಿ. 2 6 12, 3 3 1 3, 3 7 6, 9 ಹಾಗೆ ಬರ್ಕೋಣ. ನಂತರ ಸೊ ಇಲ್ಲಿ ಕೂಡ ಇದು 3ರಿಂದ ಭಾಗ ಹೋಗುತ್ತೆ. 3 1 3 3 9. ಸೊ ಇವಾಗ 3 1 3, 2 1 2 ಅಂತಂದಾಗ ಇಲ್ಲಿ 2 2 4, 3 3 9, 9 4 36. ಹಾಗಾದರೆ ಈ ಎಲ್ಲ ಅವಿಭಾಜ್ಯ ಅಪವರ್ತನ ಗುಣಲಬ್ಧ ಏನಾಗಿರುತ್ತೆ, 36 ಆಗಿರುತ್ತೆ. ಹಾಗಾದರೆ ಇವುಗಳಿಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಈಗ 36 ಸಿಗ್ತಾಯಿದೆ. ಈ 36ನ್ನು ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ
ನಮಗೆ 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? 999. ಸೊ ಇದಕ್ಕೆ 1 ಕೂಡಿಸಿದರೆ ಅದು 4 ಸ್ಥಾನದ ಸಂಖ್ಯೆ ಆಗುತ್ತೆ. ಹಾಗಾಗಿ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ 399. ಈಗ 399ಕ್ಕೆ ಈ 36ರಿಂದ ಭಾಗಿಸಬೇಕು. ಸೊ ಭಾಗಿಸಿದಾಗ ನಾವು ದೀರ್ಘ ಭಾಗಾಕಾರ ಕ್ರಮದಿಂದ ಮಾಡಿದಾಗ ನಮಗೆ ಬರುವಂಥ ಉತ್ತರ ಏನಾಗಿರುತ್ತೆ ಅಂದರೆ 27 ಪೂರ್ಣಾಂಕ 27/36 ಅಂತ ಈ ರೀತಿಯಾಗಿ ನಮಗೆ ಒಂದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಬರುತ್ತೆ, ಮಿಶ್ರ ಭಿನ್ನರಾಶಿ ಬರುತ್ತೆ. ಅಂದಾಗ ಈಗ ಏನು ಮಾಡಬೇಕು, 999ಕ್ಕೆ ಇದು ಏನಿದೆ ಪೂರ್ಣಾಂಕ ಇದೆ. ಓಕೆ, ಪೂರ್ಣಾಂಕ ಇದೆ. ಈ ಮೈನಸ್ ಏನು ಮಾಡಬೇಕು, 27 ಮಾಡಬೇಕು. -27 ಮಾಡಬೇಕು. ಜೊತೆಗೆ ಶೇಷ ಏನು ಬರುತ್ತೆ ಅಂದಿದ್ದಾರೆ ಪ್ರಶ್ನೆಯಲ್ಲಿ? ಶೇಷ 3 ಬರುತ್ತೆ. ಶೇಷ 3 ಬಂದಾಗ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಬರುವಂಥ ಆನ್ಸರ್ ಏನಪ್ಪ ಅಂದರೆ 975 ಅಂತ ಬರುತ್ತೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 995. ಸೊ ಏನು ಮಾಡಬೇಕು, ಕೊಟ್ಟಿರುವಂಥ ಸಂಖ್ಯೆಗಳ ಲಸಾವನ್ನು ಕಂಡುಹಿಡ್ಕೋಬೇಕು. ಲಸ 36 ಆಗುತ್ತೆ. 36ರಿಂದ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಭಾಗಿಸಬೇಕು. ಭಾಗಿಸಿದಾಗ ಇದನ್ನು ಯಾವ ರೀತಿಯಾಗಿ ಮಾಡಿದ್ರಪ್ಪ ಅಂದರೆ, ನೀವು ದೀರ್ಘ ಭಾಗಾಕಾರ ಮಾಡ್ತಾ ಹೋಗಿ ನಿಮಗೆ ಈ ರೀತಿಯಾಗಿರುವಂಥ ಒಂದು ಮಿಶ್ರ ಭಿನ್ನರಾಶಿ ಸಿಗುತ್ತೆ. ಈ ಮಿಶ್ರ ಭಿನ್ನರಾಶಿಯಲ್ಲಿ 27 ಏನಾಗ್ತದೆ, ಇದು ಪೂರ್ಣಾಂಕ ಆಗಿರುತ್ತೆ. 399ರಲ್ಲಿ 27 ಪೂರ್ಣಾಂಕನ ಮೈನಸ್ ಮಾಡಬೇಕು. ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಶೇಷವನ್ನು ಕೂಡಿಸಬೇಕು. ಆವಾಗ ನಮಗೆ 975 ಅಂತ ಆನ್ಸರ್ ಬರುತ್ತೆ. ಇದು ನಮಗೆ ಬೇಕಾಗಿರುವಂಥ ಆನ್ಸರ್ ಆಗಿತ್ತು. ಸರಿಯಾದ ಉತ್ತರ 975. ಈಗ ನೆಕ್ಸ್ಟ್ 8ನೇ ಪ್ರಶ್ನೆ. 4 ಸ್ಥಾನಗಳ ಯಾವ ದೊಡ್ಡ ಸಂಖ್ಯೆಯನ್ನು 12, 15, 21, 28ರಿಂದ ಭಾಗಿಸಿದಾಗ ಕ್ರಮವಾಗಿ 4, 9, 15 ಮತ್ತು 22 ಎಂಬ ಶೇಷ ಉಳಿಯುತ್ತವೆ. ಈಗ ಇಲ್ಲಿ ಕೆಳಗೆ ಆಪ್ಷನಲ್ಲಿ ಕೊಟ್ಟಿರುವಂಥ ಎಲ್ಲ ಸಂಖ್ಯೆಗಳು ಏನಿದ್ದಾವೆ, 4 ಡಿಜಿಟ್ ನಂಬರ್ಸ್ ಇದ್ದಾವೆ. ಈ 4 ಡಿಜಿಟ್ ನಂಬರು 10, 15, 21, 28ರಿಂದ ಭಾಗಿಸಿದಾಗ ಕ್ರಮವಾಗಿ ಅವುಗಳ ಶೇಷ 4, 9, 15, 22 ಅಂತ ಬರುತ್ತೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಇದೆ. ಸೊ ಇದನ್ನು ಕೂಡ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಹಿಂದಿನ ಪ್ರಶ್ನೆಯಲ್ಲಿ ಏನಾಗಿತ್ತು, ಈಗ ಒಂದೇ ಒಂದು ಶೇಷವನ್ನು ಕೊಟ್ಟಿದ್ರು. ಇಲ್ಲಿ ಪ್ರತಿಯೊಂದು ಸಂಖ್ಯೆಗೆ ಬೇರೆ ಬೇರೆ ಶೇಷ ಬರ್ತಾ ಇದೆ. ಆದರೆ ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂತ ನಾವೀಗ ಡಿಸ್ಕಸ್ ಮಾಡೋಣ. ಇವಾಗ ಕೊಟ್ಟಿರುವಂಥ ಸಂಖ್ಯೆಗಳೇನಿದ್ದಾವೆ 10, 15, 21, 28 ಇದ್ದಾವೆ. ಈ ಎಲ್ಲ ಸಂಖ್ಯೆಗಳ ಲಸವನ್ನು ಕಂಡುಹಿಡ್ಕೋಬೇಕು. 2, 5, 10, 15 ಆ್ಯಸ್ ಇಟ್ ಈಸ್, 21 ಆ್ಯಸ್ ಇಟ್ ಈಸ್. ಇವಾಗ 14. ನಂತರ ಉಳಿದ ಸಂಖ್ಯೆಗಳು ಕೂಡ 2ರಿಂದ ಭಾಗಿಸಿದಾಗ 15, 21, 7. ನಂತರ ಇವೆಲ್ಲವೂ ಕೂಡ ಏನಾಗ್ತಾ ಇದ್ದಾವೆ, 3, 5, 3, 7 ಎಲ್ಲವೂ ಕೂಡ ಹಾಗೆ ಇಡಬೇಕು. ಉಳಿದ ಸಂಖ್ಯೆ ಏನಿದೆ 5ರಿಂದ ಭಾಗ ಹೋಗುತ್ತೆ. 5, 7, 7, 7. ಈಗ ಇದು 7ರಿಂದ ಭಾಗ ಹೋಗುತ್ತೆ. ಈ ಎಲ್ಲ ಸಂಖ್ಯೆಗಳ 2, 2, 4, 4, 3, 12, 12, 5, 60, 67, 420. ಈಗ 420 ಬಂತು. 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ 9999. ಇದಕ್ಕೆ 420ರಿಂದ ಭಾಗಿಸಬೇಕು. ಭಾಗಿಸಿದಾಗ 23 ಪೂರ್ಣಾಂಕ 399 ಡಿವೈಡೆಡ್ ಬೈ 420 ಬರುತ್ತೆ. ಸೊ ಇವಾಗ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ 9,9999. ಇದರಲ್ಲಿ ಇಲ್ಲಿ ಬಂದಿರುವಂತಹ ಅಂಶ ಏನಿದೆ 339, ಅದನ್ನು ಮೈನಸ್ ಮಾಡ್ಕೋಬೇಕು. 339. ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ -6 ಮಾಡಬೇಕು. -6 ಯಾಕಂದರೆ ಕೊಟ್ಟಿರುವಂಥ ಸಂಖ್ಯೆಗಳು ಶೇಷಗಳು ಏನೇನು ಬೇರೆ ಬೇರೆ ಶೇಷಗಳಿದ್ದವು. ಆ ಶೇಷ ಯಾವುದಪ್ಪ ಅಂದರೆ 4, 9, 15, 22 ಅಂತ. ಪ್ರತಿಯೊಂದು ಶೇಷಗಳನ್ನು ನಾವೀಗ ಏನು ಮಾಡಬೇಕು, ಲಸ ಕಂಡುಹಿಡಬೇಕು ಇದರದ್ದು. 2, 2, 4, 3, 9 ಆ್ಯಸ್ ಇಟ್ ಈಸ್, 15 ಆ್ಯಸ್ ಇಟ್ ಈಸ್, 2 1, 2 1, 2 1, 2, 9 ಆ್ಯಸ್ ಇಟ್ ಈಸ್, 15 ಆ್ಯಸ್ ಇಟ್ ಈಸ್, 11 ಆ್ಯಸ್ ಇಟ್ ಈಸ್. ಇವಾಗ ಈ 2 ಸಂಖ್ಯೆಗಳೇನಾಗುತ್ತೆ 3ರಿಂದ ಭಾಗ ಹೋಗುತ್ತೆ. ಸೊ 3ರಿಂದ ಭಾಗ ಹೋದಾಗ
3 ಮೂರಲಿ 9, 3 5ಲಿ 15. ಈ ಎರಡು ಕೂಡ ಅದೇ ರೀತಿಯಾಗಿ ಬರುತ್ತೆ. ಈ ಕೊನೆಯ 3 ಸಂಖ್ಯೆಗಳಿಂದ ಏನಿದ್ದಾವೆ ಅವಿಭಾಜ್ಯ ಅಪವರ್ತನ ಸಂಖ್ಯೆಗಳಾಗಿದ್ದಾವೆ. ಹಾಗಾಗಿ 2 ಮೂರಲಿ 6 ಅಂತಕ್ಕಂಥದ್ದು ನಮಗೇನು ಬರ್ತಾ ಇದೆ, ಮಸ ಬರ್ತಾ ಇದೆ. ಮಸವನ್ನು ನಾವಿಲ್ಲಿ ಮೈನಸ್ ಮಾಡ್ಕೋಬೇಕು. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯಲ್ಲಿ ಕೊಟ್ಟಿರುವಂತಹ ನಮಗೆ ಸಿಕ್ಕಿರುವಂಥ ಅಂಶವನ್ನು ಮೈನಸ್ ಮಾಡ್ಕೋಬೇಕು. ಆ ಅಂಶದಲ್ಲಿ ನಮಗೆ ಸಿಕ್ಕಿರುವಂಥ ಮಸವನ್ನು ಕೂಡ ಮೈನಸ್ ಮಾಡ್ಕೋಬೇಕು. ಅಂದಾಗ ನಮಗೆ ಕೊನೆಯದಾಗಿ ಬರುವಂಥ ಆನ್ಸರ್ ಏನಾಗಿರುತ್ತೆ ಅಂದರೆ 9654 ಅಂತಕ್ಕಂಥದ್ದು ನಮಗೆ ಆನ್ಸರ್ ಬರ್ತಾಯಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 9654 ಅಂತಕ್ಕಂಥ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಏನಾಗ್ತಾ ಇದೆ ಅಂದರೆ 12, 10, 15, 21, 28ರಿಂದ ಭಾಗಿಸಿದಾಗ ಕ್ರಮವಾಗಿ 4, 9, 15, 22 ಅಂತಕ್ಕಂಥ ಶೇಷಗಳು ಬರ್ತವೆ. ಓಕೆ ಫ್ರೆಂಡ್ಸ್, ಇದು ಲಸ ಮಸಾಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಉಳಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.